ಎಸಿ ಬಾಕ್ಸ್ಗಳನ್ನು ಸಾಗಿಸ್ತಾ ಇದ್ದ ಲಾರಿಯೊಂದು ಪಲ್ಟಿಯಾದ ಪರಿಣಾಮ ದಾವಣಗೆರೆ ತಾಲೂಕಿನಲ್ಲಿ ನಡೆದಿದೆ. ಹುಣಸೇಕಟ್ಟೆ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಈ ಘಟನೆ ಸಂಭವಿಸಿದೆ. ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇನ್ನು ಲಾರಿಯಲ್ಲಿ 100ಕ್ಕೂ ಹೆಚ್ಚು ಎಸಿಗಳು ಸಾಗಿಸಲಾಗ್ತಾ ಇತ್ತು. ಈ ವೇಳೆ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ ಹೊಡೆದಿದೆ. ಸದ್ಯ ಸ್ಥಳದಲ್ಲಿ ಜಮಾಯಿಸಿರುವ ಸ್ಥಳೀಯರು ಹವಾನಿಯಂತ್ರಕಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಪಲ್ಟಿಯಾಗಿರುವ ಲಾರಿಯಿಂದ ಒಬ್ಬೊಬ್ಬರೇ ಒಂದೊಂದು ಎಸಿ ಬಾಕ್ಸ್ಗಳನ್ನ ತೆಗೆದುಕೊಂಡು ಹೋಗುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಪಲ್ಟಿ ಆಗುತ್ತೆ. ಇದರಲ್ಲಿ ಎಸಿಗಳನ್ನ ಅಂದ್ರೆ ಹವಾ ನಿಯಂತ್ರಕಗಳನ್ನ ಸಾಗಿಸಲಾಗ್ತಾ ಇರುತ್ತೆ. ಇನ್ನು ವಿಷಯ ತಿಳಿದು ಸಹಜವಾಗಿ ಅಂದ್ರೆ ಯಾವ್ದಾದ್ರು ಒಂದು ಅಪಘಾತ ಆಗಿದೆ ಅಂತಂದ್ರೆ ಸುತ್ತಮುತ್ತಲ ಜನರು ಬರ್ತಾರೆ ಅಪಘಾತವನ್ನ ನೋಡ್ಲಿಕ್ಕೆ. ಈ ಸಂದರ್ಭದಲ್ಲಿ ಬಂದ ಸ್ಥಳೀಯರು ಆ ಒಂದು ಲಾರಿಯಿಂದ ಚಲಾಪಿಲಿಯಾಗಿ ಬಿದ್ದಿದ್ದ ಎಸಿ ಬಾಕ್ಸ್ಗಳನ್ನ ಹೊತ್ತು ಹೋಯ್ತಾ ಇರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಪಲ್ಟಿಯಾಗಿರುವ ಲಾರಿಯಿಂದ ಎಸಿ ಬಾಕ್ಸ್ಗಳನ್ನ ಹೊತ್ತೊಯ್ತಾ ಇದ್ದಾರೆ ಸ್ಥಳೀಯರು. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಒಂದ್ ಕಡೆ ಅಪಘಾತವಾಗಿದ್ರೆ ಅದನ್ನೇ ಅಡ್ವಾಂಟೇಜ್ ತಗೊಳ್ಳೋ ತರ ಜನ ಒಬ್ರೊಬ್ಬರಾಗಿ ಬಂದು ಎಸಿ ಬಾಕ್ಸ್ಗಳನ್ನ ಹೊತ್ತು ಹೋಗ್ತಾ ಇರೋದು. ಪೊಲೀಸರು ಯಾರು ಬಂದಿಲ್ವಾ ಸ್ಥಳದಲ್ಲಿ ಅಂತ ಹೇಳಿ? ಸ್ಮಿತಾ, ಇದೇನು ದಾವಣಗೆರೆಯಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇನ್ನೊಂದು 2 ಕಿಲೋಮೀಟರ್ ಇದು ಆದ್ರೆ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥ ಬೆಳಗ್ಗೆ ಒಂದು ಬೆಂಗಳೂರು ಕಡೆಯಿಂದ ಮುಂಬೈ ಕಡೆಗೆ ಹೋಗ್ತಾ ಇತ್ತು ಆ ಲಾರಿ ಹೋಗುವುದೇ ಪಲ್ಟಿ ಆಗಿದೆ. ಚಾಲಕನ ನಿಯಂತ್ರಣ ಪಲ್ಟಿ ಆಗಿದೆ. ಪಲ್ಟಿ ಆದದ್ದೇನೆ ಒಂದು ಅವಕಾಶ ಅಂತಕ್ಕಂತೆ ಎಲ್ಲ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನರೆಲ್ಲ ಎಸಿ ಡಕ್ಕರನ್ನ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ ಸುಮಾರು ಒಂದು 100ಕ್ಕೂ ಹೆಚ್ಚು ಅದರಲ್ಲಿ ಎಸಿ ಇಡಲಾಗಿತ್ತು. ಹಿಂಗಾಗಿ ಇದರಲ್ಲಿ ಬಹುತೇಕವಾಗಿ ಲಾರಿ ಅಲ್ಲಿ ಇರ್ತಕ್ಕಂಥ ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಲಾಗಿತ್ತು. ನಂತರ ಇದನ್ನು ಅಲ್ಲಿ ನಾವೆಲ್ಲ ಹೋಗಿದ್ವಿ. ಏನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಚಿತ್ರಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಕ್ಕಂಥದ್ದನ್ನ ನೋಡಿದಂತ ಕೆಲವೊಂದು ಜನ ಕೂಡ ಒಂದ್ 4-5 ಜನ ಮತ್ತೆ ಮರಳಿ ತಂದು ಏನು ಎಸಿಗಳನ್ನ ತಂದು ಇಟ್ಟಿರ್ತಕ್ಕಂಥದ್ದು. ಇದು ಒಂಥರ ಆ ರಾಷ್ಟ್ರೀಯ ಹೆದ್ದಾರಿ 4 ಆಗಿರೋದ್ರಿಂದ ಅದೊಂದು ಮಾಮೂಲಿ ಅನ್ನೋ ಯಾವುದೇ ಒಂದು ಅಪಘಾತ ಆದ್ರೆ ಎಲ್ಲರೂ ಈ ರೀತಿಯಾದ ಘಟನೆಗಳು ಇಲ್ಲಿ ಮಾಮೂಲಾಗಿದೆ. ಈ ಹಿಂದೆ ಕೂಡ ಅಲ್ಲಿ ಕೆಲವೊಂದು ಅಪಘಾತ ಆದಲ್ಲಿ ಕೂಡ ಒಂದು ದೊಡ್ಡ ದುರಂತ ಆಗಿ 5 ಜನ ಸಾವನ್ನಪ್ಪಿದ್ರು. ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಜನ ಆ ಚಿನ್ನದ ಆಭರಣ ಕದ್ದು ಸಿಕ್ಕಿ ಬಿದ್ದಿದ್ರು. ಇಂತ ಒಂದು ಘಟನೆ ಕೂಡ ಇದೇ ಪ್ರದೇಶದಲ್ಲಿ ನಡೆದಿತ್ತು. ಹೀಗಾಗಿ ಇಂತ ಒಂದು ಯಾವುದೇ ದುರಂತ ಸಂಭವಿಸಿದ್ರು ಕೂಡ ಆ ಸುತ್ತಮುತ್ತಲಿನ ಕೆಲವೊಂದು ಜನ ಆಗಲಿ, ಹಾದಿಗೆ ದಾರಿಯಲ್ಲಿ ಹೋಗ್ತಕ್ಕಂಥ ಜನ ಆಗಲಿ ಈ ರೀತಿಯಾದಂತಹ ಒಂದು ಅವಕಾಶವನ್ನು ಬಳಸಿಕೊಂಡು ಆ ಒಂದು ಲಾಭವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು ಅದೊಂದು ಹೊಸ ನಿದರ್ಶನವಂತ ಈ ಘಟನೆ ಅಂತ ಹೇಳ್ಬೋದು. ಒಟ್ಟಾರೆ ಈಗಾಗಲೇ ಚಾಲಕನಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮತ್ತು ಅದಾದ ನಂತರ ಚಾಲಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮರಳಿ ಕರೆತರಲಾಗಿದೆ. ಈಗ ಸದ್ಯಕ್ಕೆ ಯಾವುದೇ ಎನ್ನುವುದು ಅಲ್ಲಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಸುಮಾರು 3 ಗಂಟೆಗಳ ತಡವಾಗಿ ಬಂದಿದ್ದರಿಂದ ಈ ಘಟನೆ ಈ ರೀತಿ ಆಗಿತ್ತು. ಮತ್ತು ಈಗ ಅಲ್ಲಿ ಬಂದು ಎಷ್ಟು ಎಸಿ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಎಷ್ಟು ಹಾನಿಯಾಗಿದೆ ಅಂತಕ್ಕನ್ನು ಕೂಡ ಅಂದಾಜು ಮಾಡಲಾಗಿದೆ. ಬಹುತೇಕರು ಈಗ ತೆಗೆದುಕೊಂಡು ಹೋದ ನಂತರ ಯಾರು ಮರಳಿ ವಾಪಸ್ ಬಂದಿಲ್ಲ. ಒಂದು 4 ಜನ ಮಾತ್ರ ತಮ್ಮ ಹೆಸರನ್ನ ಬರೆಸಿ ಮತ್ತೆ ಯಾವುದೇ ರೀತಿಯಾದ ನಾವು ತೊಂದರೆ ಮಾಡಬೇಡಿ ಅಂತಕ್ಕಂಥ ಪೊಲೀಸರಿಗೆ ಮನವಿಯನ್ನಿಟ್ಟು ನಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ಹುಡುಗರು ತಂದಿದ್ದಾರೆ ಅಂತಕ್ಕಂಥ ಒಂದು 4 ಏನು ಎಸಿ ಮಷಿನ್ಗಳನ್ನ ತಂದಲ್ಲಿ ಒಪ್ಪಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.